ಆಕಾಶವಾಣಿ ಮಡಿಕೇರಿ. ಸಪ್ತವರ್ಣದ ಸೆರಗ ನೀನು ಹೊದೆದಿರುವೆ, ತಾರೆಗಳ ಪೋಣಿಸುತ್ತ ಮುಡಿಗೇರಿಸಿರುವೆ. ನಮ್ಮ ಪರಿಸರ ನಮ್ಮ ಭವಿಷ್ಯ, ಪರಿಸರ ಜಾಗೃತಿ ಕುರಿತ ಕಾರ್ಯಕ್ರಮ. ತಾರೆಗಳ ಪೋಣಿಸುತ್ತ ಮುಡಿಗೇರಿಸಿರುವೆ. ಕೇಳಿ ಪರಿಸರ ಜಾಗೃತಿ ಕುರಿತ ಕಾರ್ಯಕ್ರಮ ನಮ್ಮ ಪರಿಸರ ನಮ್ಮ ಭವಿಷ್ಯ. ಗಳ ಸಂಗೀತ ನಿನ್ನ ಕೊರಳಲ್ಲಿ, ಜೀವಕೋಟಿಗಳೆಲ್ಲ ನಿನ್ನ ಮಡಿಲಲ್ಲಿ, ಜೀವಕೋಟಿಗಳೆಲ್ಲ ನಿನ್ನ ಮಡಿಲಲ್ಲಿ. ಆತ್ಮೀಯ ಕೇಳುಗರೆ, ನಮ್ಮ ಪರಿಸರ ನಮ್ಮ ಭವಿಷ್ಯ ಮಾಲಿಕೆಯಲ್ಲಿ ಇದುವರೆಗೆ ನಾವು ಬಹಳಷ್ಟು ಮಂದಿ ಸಂಪನ್ಮೂಲ ವ್ಯಕ್ತಿಗಳನ್ನ ಮಾತಾಡಿಸಿದ್ದೇವೆ. ನಮ್ಮ ಸುತ್ತಲ ನಿಸರ್ಗ ನಮಗೆಷ್ಟು ಮುಖ್ಯ, ನಮ್ಮ ಮುಂದಿನ ಪೀಳಿಗೆಗೆ ಅದೆಷ್ಟು ಮುಖ್ಯ, ಅದರ ರಕ್ಷಣೆಯಲ್ಲಿ ನಮ್ಮ ಹೊಣೆ ಏನು, ಈ ಬಗ್ಗೆ ನಾವು ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ದೇವೆ, ತಿಳ್ಕೊಂಡಿದ್ದೇವೆ ಕೂಡ. ಇವತ್ತು ನಾವು ಪರಿಸರ ಎನ್ನುವ ಪರಿಕಲ್ಪನೆಯನ್ನ ಸ್ವಲ್ಪ ಭಿನ್ನ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ನಮ್ಮ ಸುತ್ತಮುತ್ತಲ ಪರಿಸರ ಚೆನ್ನಾಗಿಟ್ಕೊಳ್ಳೋದಿಕ್ಕೆ ನಾವು ಆಡುವಂತಹ ಭಾಷೆ ಹೇಗಿರಬೇಕು, ಅದು ಎಷ್ಟು ಪ್ರಭಾವಶಾಲಿ ಆಗ್ತದೆ ಎನ್ನುವುದರ ಬಗ್ಗೆ ಚರ್ಚೆ ಮಾಡೋಣ. ಯಾಕಂದ್ರೆ ನಾಲಿಗೆ ಚೆನ್ನಾಗಿದ್ರೆ ನಾಡೆಲ್ಲ ಚೆನ್ನಾಗಿರ್ತದೆ ಅಂತ ಒಂದು ಮಾತು ಕೇಳಿದ್ದೇವೆ. ಈ ನಿಟ್ಟಿನಲ್ಲಿ ಇವತ್ತು ಮಾತುಕತೆ. ಈ ಬಗ್ಗೆ ಮಾತಾಡುವುದಕ್ಕೆ ನಮ್ಮ ಜೊತೆ ಇದ್ದಾರೆ ಕನ್ನಡ ಪ್ರಾಧ್ಯಾಪಕಿ ಶ್ರೀಮತಿ ಹೇಮಲತಾ ಅವರು. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ಮೊದಲಿಗೆ ನಿಮ್ಮ ಪರಿಚಯವನ್ನ ಮಾಡಿಕೊಡಿ. ನಿಮ್ಮ ಊರು, ಯಾವ ಸಂಸ್ಥೆಯಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಿ ಅಂತ. ಖಂಡಿತವಾಗಿ ಮೇಡಮ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಹೇಮಲತಾ ಬಿಬಿ. ನಾನು ಕನ್ನಡ ಭಾಷಾ ಶಿಕ್ಷಕಿಯಾಗಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದಲ್ಲಿ ಕುಶಾಲನಗರದಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಹಾಗೆ ನಾನು ವಾಸಸ್ಥಳವೂ ಸಹ ಕುಶಾಲನಗರವೇ ಆಗಿರುತ್ತೆ. ಸಂತೋಷ ಮೇಡಮ್. ಇವತ್ತು ನಾವು ಭಾಷೆ ಮತ್ತು ಪರಿಸರ ಈ ವಿಷಯದ ಬಗ್ಗೆ ಮಾತಾಡ್ಬೇಕಾಗಿದೆ. ನೀವು ಕನ್ನಡ ಬೋಧನೆ ಮಾಡುವವರು ಅಂತ ಹೇಳಿದ್ದೀರಾ ಈಗಾಗ್ಲೇ? ಹೌದು. ಹೇಳಿ ಮೇಡಮ್, ನಿಮ್ಮ ಶಿಕ್ಷಣ ಸಂಸ್ಥೆ ಇರುವ ಪ್ರದೇಶದಲ್ಲಿ ಅಲ್ಲಿ ಹೆಚ್ಚು ಪ್ರಚಲಿತದಲ್ಲಿ ಇರುವಂತ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಮಾತಾಡುವಂತ ಭಾಷೆ ಯಾವುದು ಅಂತ. ನಾನು ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ ಕುಶಾಲನಗರ ನಗರ ಪ್ರದೇಶ ಏನಿದೆ, ಇಲ್ಲಿ ಹೆಚ್ಚು ಪ್ರಚಲಿತ ಇರುವಂತಹ ಭಾಷೆ ಕನ್ನಡನೇ. ಆದ್ರೂ ನಮ್ಮ ಶಾಲೆಗೆ ಬರುವಂತಹ ಮಕ್ಕಳ ಮನೆ ಭಾಷೆಯನ್ನ ನೋಡುವುದಾದ್ರೆ ಇಲ್ಲಿಯ ಪ್ರಾದೇಶಿಕ ಭಾಷೆಗಳಾದಂತಹ ಕೊಡವ, ತೆಲುಗು, ತುಳು, ಮಲಯಾಳಂ, ಉರ್ದು ಇತ್ಯಾದಿ ಭಾಷೆಗಳನ್ನಾಡುವಂತಹ ಮಕ್ಕಳು ಸಹ ಇದ್ದಾರೆ. ಮಗು ತಾನು ಹುಟ್ಟಿ ಬೆಳೆದ ಪರಿಸರದಲ್ಲಿ ಬಳಕೆ ಇರುವ ಭಾಷೆಯನ್ನ ಸ್ವಾಭಾವಿಕವಾಗಿ ಉತ್ತಮವಾಗಿ ಅಭಿವ್ಯಕ್ತಿಸಲು ಕಲ್ತಿರ್ತದೆ. ಪರಿಸರದ ಪ್ರಭಾವಗಳಿಂದ ಪರಭಾಷೆಗಳನ್ನ ಕಲಿಬಹುದು. ಹಾಗೆ ಕಲಿತ ಭಾಷೆಯ ಮೇಲೆ ಮಾತೃಭಾಷೆಯ ಪ್ರಭಾವ ಇದ್ದೇ ಇರ್ತದೆ. ಮಗುವಿನ ಭಾವನೆಗಳನ್ನ ರೂಪುಗೊಳಿಸುವಲ್ಲಿ ಮಾತೃಭಾಷೆಯ ಪ್ರಭಾವವೇ ಹೆಚ್ಚಾಗಿರ್ತದೆ. ಅದ್ ಹೇಗೆ ಅಂತ ಅಂದ್ರೆ, ಅರಿವಿಂಗೆ ಅಡಿಗಲ್ಲು, ತಿಳಿವಿಂಗೆ ತಳಹದಿ, ಬಾಳಿಂಗೆ ಒಡನಾಡಿ ನಮ್ಮ ತಾಯ್ನುಡಿ. ಹೀಗೆ ನಮ್ಮ ಅಭಿವ್ಯಕ್ತಿ, ಆಲೋಚನೆ, ವಿವೇಚನೆ ಮೊದಲಾದವುಗಳಲ್ಲಿ ನಾವು ಬಳಸೋದು ನಮ್ಮ ತಾಯ್ನುಡಿಯನ್ನೇ. ಭಾಷೆ ಅನ್ನೋದು ನಮ್ಮ ಜೀವನದ ಅವಿಭಾಜ್ಯ ಅಂಗ. ಹಾಗೇನೆ ಅದು ಸಂಪರ್ಕ ಸಾಧನವೂ ಹೌದು, ಅಭಿವ್ಯಕ್ತಿ ಮಾಧ್ಯಮವೂ ಹೌದು. ಮಕ್ಕಳು ಭಾಷೆ ಸಹಾಯದಿಂದಲೇ ಆಲೋಚಿಸ್ತಾರೆ. ಆಲೋಚನೆಯೇ ಅವರ ಭಾವನೆಗೆ ಆಧಾರ. ಹೀಗೆ ಭಾಷೆಗೂ ಭಾವನೆಗೂ ಅವಿನಾಭಾವ ಸಂಬಂಧವನ್ನ ನಾವು ಕಾಣಬಹುದು. ಹಾಗೆ ನಾವು ಈ ಭಾಷೆ ಅನ್ನುವಂತ ಒಂದು ವಿಶಾಲ ವೃಕ್ಷವನ್ನ ಗಮನಿಸೋದಾದ್ರೆ, ಈ ಭಾಷೆಯಲ್ಲಿ ನಾವು ಆಡು ಭಾಷೆ, ಗ್ರಾಂಥಿಕ ಭಾಷೆ, ಮನೆಯ ಭಾಷೆ, ಅಭಿನಯದ ಭಾಷೆ, ಆಂಗಿಕ ಭಾಷೆ, ನಗುವಿನ ಭಾಷೆ, ಅಳುವಿನ ಭಾಷೆ, ಮೌನ ಭಾಷೆ, ಸ್ಪರ್ಶ ಭಾಷೆ, ಸಂದೇಶದ ಭಾಷೆ, ಕಣ್ಣಿನ ಭಾಷೆ, ಸನ್ನೆಯ ಭಾಷೆ, ಹಾಗೇನೆ ಪಂಚೇಂದ್ರಿಯಗಳು ಸಹ ಭಾಷೆಯನ್ನ ವ್ಯಕ್ತಪಡಿಸುತ್ತವೆ. ಇಂಥ ಹಲವಾರು ರೆಂಬೆಕೊಂಬೆಗಳನ್ನ ನಮ್ಮ ಭಾಷೆಯಲ್ಲಿ ನಾವು ಕಾಣಬಹುದು. ಸರಿ ಮೇಡಮ್. ಮೇಡಮ್, ಈಗ ಭಾಷೆಗೂ ಮತ್ತು ಪರಿಸರಕ್ಕೂ ನೀವು ಯಾವ ರೀತಿ ಸಂಬಂಧವನ್ನ ಅನ್ವಯ ಮಾಡ್ತೀರಿ? ನಾನು ಮೊದಲೇ ಹೇಳ್ದಂಗೆ ಭಾಷೆಗೂ ಪರಿಸರವೇ ಒಂದು ಭಾಷೆ ಅಂತ ನಾವು ಅನ್ಕೊಳ್ಬಹುದು. ಈಗ ಭಾಷೆ ಬಗ್ಗೆ ತಿಳಿಯೋದಾದ್ರೆ, ಸೃಷ್ಟಿಯಲ್ಲಿ ಅನೇಕ ಪ್ರಾಣಿಗಳನ್ನ ನಾವು ನೋಡ್ತೀವಿ. ಮಾನವನು ಸಹ ಪ್ರಾಣಿಗಳ ಗುಂಪಿಗೆ ಸೇರ್ತಾನೆ.
ಆದ್ರೆ ಅವನು ಉಳಿದೆಲ್ಲ ಪ್ರಾಣಿಗಳಿಗಿಂತ ವಿಭಿನ್ನನಾಗಿ ನಿಲ್ತಾನೆ. ಯಾಕೆ ಅಂತಂದ್ರೆ ಅವನು ತನ್ನ ಭಾಷೆಗಳನ್ನ ಮತ್ತೊಬ್ಬರಿಗೆ ತಿಳಿಸಬಲ್ಲ, ಮತ್ತೊಬ್ಬರ ಅಭಿಪ್ರಾಯಗಳನ್ನ ಗ್ರಹಿಸಬಲ್ಲ, ಅಳ್ತಾನೆ, ನಗ್ತಾನೆ. ಉಳಿದ ಪ್ರಾಣಿಗಳು ಸಹ ಈ ಕ್ರಿಯೆಗಳನ್ನ ನಡೆಸಿದ್ರು ಮಾನವನನ್ನ ಉಳಿದ ಪ್ರಾಣಿಗಳಿಂದ ಬೇರ್ಪಡಿಸುವುದೇ ಭಾಷೆ. ಭಾಷೆ ಅಂತ ಅಂದ್ರೆ ಸ್ವೀಕೃತ ಸಂಕೇತಗಳ ಒಂದು ವ್ಯವಸ್ಥೆ. ಇದರ ಸಹಾಯದಿಂದಲೇ ಮಾನವ ತನ್ನ ಭಾವನೆಗಳನ್ನ ಗ್ರಹಿಸಬಲ್ಲ. ಅಂದ ಮೇಲೆ ಭಾವನೆಗಳನ್ನ, ಅನಿಸಿಕೆಗಳನ್ನ, ಅಭಿಪ್ರಾಯಗಳನ್ನ ಮತ್ತೊಬ್ಬರಿಗೆ ತಿಳಿಸುವ ಸಾಧನ ಭಾಷೆ. ಇನ್ ಪರಿಸರದ ಬಗ್ಗೆ ನೋಡೋದಾದ್ರೆ, ಪರಿಸರ ಶಬ್ದದ ಅರ್ಥ ಸುತ್ತುವರಿಯುವುದು ಅಂತ. ತನ್ನ ಸುತ್ತಮುತ್ತ ಕಾಣುವಂತಹ ಜೈವಿಕ ಮತ್ತು ಅಜೈವಿಕ ಅಂಶಗಳು, ಇಲ್ಲಿನ ಸ್ವಾಭಾವಿಕ ಪರಿಸರ ಮತ್ತು ಮಾನವ ನಿರ್ಮಿತ ಪರಿಸರಗಳನ್ನುವಂತಹ ವಿಧಗಳನ್ನ ನಾವು ಕಾಣಬಹುದು. ಹೀಗೆ ಭಾಷೆ ಮತ್ತು ಪರಿಸರ ಒಂದಕ್ಕೊಂದು ನಿಕಟವಾದಂತಹ ಒಂದು ಸಂಬಂಧವನ್ನ ಹೊಂದಿದೆ. ಪರಿಸರನೇ ಒಂದು ಸುಂದರವಾದಂತ ಭಾಷೆ. ಪರಿಸರದ ಕಣ ಕಣದಲ್ಲೂ ಭಾಷೆ ಸೇರಿದೆ. ಬೀಸುವ ಗಾಳಿ, ಹರಿಯುವ ನೀರು, ತೇಲುವ ಮೋಡ, ಹಾರಾಡುವ ಹಕ್ಕಿಗಳ ಸಮೂಹ, ಮಂಜಿನ ಹನಿ, ಸೂರ್ಯೋದಯ, ಸೂರ್ಯಾಸ್ತ, ತಾರೆಗಳ ಸಮೂಹ, ಹೀಗೆ ಮಣ್ಣಿನ ಕಣ ಕಣದಲ್ಲೂ ಸಹ ಭಾಷೆ ಇದೆ. ಮಾನವ ಈ ಪರಿಸರದ ಮಗು. ಪರಿಸರದಲ್ಲಿ ಜೀವ ವೈವಿಧ್ಯ ಎಷ್ಟು ಮುಖ್ಯವೋ ಭಾಷಾ ವೈವಿಧ್ಯವೂ ಅಷ್ಟೇ ಮುಖ್ಯ. ಈಗ ನಾವು ಪ್ರಕೃತಿಯಲ್ಲಿ ಕಾಣುವಂತಹ ಸೂರ್ಯೋದಯವನ್ನ ಭಾಷೆಯ ಮೂಲಕ ವರ್ಣಿಸೋದಾದ್ರೆ ಒಬ್ಬೊಬ್ಬ ಕವಿಗಳ ಕಲ್ಪನೆ, ಆಲೋಚನೆಗಳು, ವರ್ಣನೆಗಳು ವಿಭಿನ್ನವಾಗಿರ್ತದೆ. ಕವಿಗಳ ಪಾಲಿಗೆ ಸೂರ್ಯ ಬರೀ ಬೆಳಕನ್ನಷ್ಟೇ ನೀಡಬಲ್ಲ ಒಂದು ಸಾಮಾನ್ಯ ಆಕಾಶಕಾಯ ಅಲ್ಲ. ಕತ್ತಲಿನ ಬಸಿರನ್ನ ಸೀಳಿ ಉದಯಿಸುವ ರವಿ. ನೀನಿರುವಲ್ಲಿಗೆ ನಾನೇ ಬರಬಲ್ಲೆ ಎನ್ನುವಂತ ವಿನಯವಂತ ಕವಿ ದೊಡ್ಡರಂಗೇಗೌಡರು ಸೂರ್ಯೋದಯದ ಬಗ್ಗೆ ವರ್ಣನೆಯನ್ನ ನಾವೀಗ ನೋಡ್ಬೋದು. 7 ಚಿನ್ನ ಬೆಳಗಾಯ್ತು ಅಣ್ಣ, ಮೂಡಲವು ತೆರೆಯೇ ಕಣ್ಣ, ನಕ್ಷತ್ರವೆಲ್ಲ ಜಾರಿ ತಮವೆಲ್ಲ ಸೋರಿ, ಮಿಗಿಲಹುದು ಬಾನ ಬಣ್ಣ. ಇನ್ನು ನಮ್ಮ ರಸಋಷಿ ರಾಷ್ಟ್ರಕವಿ ಕುವೆಂಪುರವರಿಗೆ ಆನಂದಮಯ ಈ ಜಗ ಹೃದಯ, ಸೂರ್ಯೋದಯ ಚಂದ್ರೋದಯಗಳು ದೇವರ ದಯೆ ಕಾಣು ಅನ್ನುವಂಥ ವರ್ಣನೆಯನ್ನು ಅವ್ರು ಮಾಡ್ತಾರೆ. ಹಾಗೆ ಮತ್ತೊಬ್ಬ ರಾಷ್ಟ್ರಕವಿಗಳು ಜಿ.ಎಸ್. ಶಿವರುದ್ರಪ್ಪನವರು ತಾಯಿ ತನ್ನ ಮಗುವಿನ ಕುರಿತು ಹಾಡದಂತೆ ಅವರ ವರ್ಣನೆ. ಯಾರವರು ಯಾರವರು ಯಾರು, ಬಾಗಿಲಲ್ಲಿ ಬಂದವರು ನಿಂದವರು ಯಾರು, ಒಳಗೆಲ್ಲ ಬೆಳಕನ್ನ ಚೆಲ್ಲಿದವರಾರು, ತುಂಬಿದ್ದ ಕತ್ತಲನ್ನು ಕಳೆದವರು ಯಾರು. ಹೀಗೆ ಪ್ರಕೃತಿಯ ಅಂತರಂಗದ ಭಾಷೆಯನ್ನ ಒಳಗಣ್ಣಿನಿಂದಲೇ ನೋಡುವಂತಹ ಕಣ್ಣು ಕವಿಗಳದು. ಹೀಗೆ ಪರಿಸರದಲ್ಲಾಗುವಂತ ಕಾಲಗಳಿರ್ಬಹುದು, ಋತುಗಳಿರ್ಬಹುದು, ಜೀವ ಪರಿಸರಗಳಿರ್ಬಹುದು, ಇವನ್ನೆಲ್ಲವನ್ನೂ ಸಹ ನಾವು ಭಾಷೆಯ ಮೂಲಕವೇ ವ್ಯಕ್ತಪಡಿಸುವಂಥದ್ದು. ಹೀಗೆ ಭಾಷೆಗೂ ಪರಿಸರಕ್ಕೂ ಇರುವಂತಹ ಅವಿನಾಭಾವ ಸಂಬಂಧದ ಬಗ್ಗೆ ಸಾಹಿತ್ಯದ ಮೂಲಕವೂ ಸಹ ಅರಿವನ್ನ ಮೂಡಿಸಬಹುದು. ಮೇಡಮ್, ಈಗ ನಮ್ಮ ಸುತ್ತಮುತ್ತಲ ಜನರ ಜೊತೆ ಸ್ನೇಹ ಮತ್ತು ಸಂಬಂಧ ಚೆನ್ನಾಗಿ ಉಳಿಬೇಕಾದ್ರೆ ಅಥವಾ ಬೆಳಿಬೇಕಾದ್ರೆ ಅವರವರಿಗೆ ಪ್ರಿಯವಾದ ಭಾಷೆಯಲ್ಲಿ ಮಾತಾಡಿದ್ರೆ ಹೆಚ್ಚು ಆಪ್ತರಾಗ್ತೇವೆ ಹಾಗೂ ಬೇಗ ಸಂಬಂಧ ಕುದುರ್ತದೆ ಕೂಡ. ಇದು ಎಲ್ಲಾ ಸಂದರ್ಭಗಳಲ್ಲಿ ಸಾಧ್ಯ ಆಗ್ತದೆ ಅಂತ ಹೇಳಿಕ್ಕಾಗಲ್ಲ. ಆದ್ರೂ ನಮ್ಮ ನೆರೆಕರೆ ಒಳ್ಳೆಯ ಸ್ನೇಹ ಸಂಪರ್ಕ ಬೆಳಿಬೇಕಾದ್ರೆ ಅಲ್ಲಿ ಭಾಷೆಯ ಪಾತ್ರ ಏನು ಮೇಡಮ್? ನಮ್ಮೊಳಗೆ ಒಂದು ಆತ್ಮೀಯತೆಯ ಬೆಸುಗೆಯಾಗಿ ಸೇತುವೆಯಂತೆ ಸಂಬಂಧವನ್ನ ಕಲ್ಪಿಸೋದೇ ಭಾಷೆ. ಬಹುಭಾಷಾ ಸಮಾಜದಲ್ಲಿ ನಾವು ಬದುಕ್ತಿರುವಂತಹ ಇಂದಿನ ಸಂದರ್ಭಗಳಲ್ಲಿ ಭಾಷೆ ಸಾಮೂಹಿಕ ಇತಿಹಾಸ ಮತ್ತು ಪರಂಪರೆಯ ಭಂಡಾರವೇ ಆಗಿರ್ತದೆ. ಸಮುದಾಯವನ್ನ ಮತ್ತು ವ್ಯಕ್ತಿಗಳನ್ನ ಒಟ್ಟಿಗೆ ಸೇರಿಸುವ ಶಕ್ತಿ ಇದೆ ಅಂದ್ರೆ ಅದು ಭಾಷೆಗೆ. ಭಾಷೆಯ ಪರಿಚಯ ಅಂತ ಅನ್ನುವಾಗ್ಲೇ ಅದು ಸಂಸ್ಕೃತಿಯ ಪ್ರವೇಶ ದ್ವಾರ ಇದ್ದಂತೆ. ಹಾಗಾಗಿ ಒಂದೇ ಭಾಷೆಯನ್ನಾಡುವಂತ ಜನ ಬಹುಬೇಗ ಆಪ್ತರಾಗ್ತಾರೆ. ಅದನ್ನ ನಾವು ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಕಾಣ್ತಾನೆ ಇದ್ದೀವಿ. ನಮ್ಮ ಈ ಕೊಡಗಿನಲ್ಲೇ ನಾವು ಗಮನಿಸೋದಾದ್ರೆ ಬಹುಭಾಷಿಕರಿಂದ ಕೂಡಿದಂತ ವೈವಿಧ್ಯಮಯ ರೂಢಿ, ಸಂಪ್ರದಾಯ, ಸಂಸ್ಕೃತಿಯ ಹಿನ್ನೆಲೆಯಿಂದ ಕೂಡಿರುವ ನಾವು ಜನರಿದ್ದೀವಿ. ಮಾತನಾಡುವಂತ ಸಂದರ್ಭದಲ್ಲಿ ಭಾಷೆ ಒಂದೇ ಆದಾಗ, ನಮ್ಮದೇ ಭಾಷೆಯಲ್ಲಿ ನಾವು ಮಾತಾಡುವಾಗ ಸ್ನೇಹ ಸಂಬಂಧ ಬಹುಬೇಗ ಬೆಳೀತದೆ. ಬೆಳೆದ ಸಂಬಂಧವನ್ನ ಗಟ್ಟಿಯಾಗಿ ಸಹ ಉಳಿಸ್ಕೊಳ್ತೀವಿ. ಹೀಗೆ ಭೂಪಟದಲ್ಲಿ ಒಂದಾಗಿದ್ದೀವಿ, ಭಾವಪುಟದಲ್ಲಿ ಒಂದಾಗಬೇಕು ಅಂತಂದ್ರೆ ಭಾಷಾಪುಟದಲ್ಲೂ ಸಹ ನಾವು ಒಂದಾಗ್ಲೇಬೇಕಾಗ್ತದೆ. ಸಮಾಜ ಬೆಳೆದಂತೆಲ್ಲ ಮನುಷ್ಯ ತನ್ನ ಅವಶ್ಯಕತೆಗಳನ್ನ ಪೂರೈಸಿಕೊಳ್ಳಿಕ್ಕೆ ಮತ್ತೊಂದು ಸಮಾಜದ ಸಂಪರ್ಕವಿರಿಸಿಕೊಳ್ಳೋದು ಇಂದಿನ ದಿನಗಳಲ್ಲಿ ಅನಿವಾರ್ಯ. ಹಲವಾರು ಸನ್ನಿವೇಶಗಳಲ್ಲಿ ಒಂದೇ ಭಾಷೆಯುಳ್ಳ ಸಮಾಜವು ಅನ್ಯ ಭಾಷೆಯ ಪ್ರಭಾವಕ್ಕೊಳಗಾಗಿ ಬಹುಭಾಷಿಕ ಪರಿಸರವಾಗ್ತದೆ. ಇದರ ಪರಿಣಾಮ ಒಂದ್ ಸಮಾಜದ ವ್ಯಕ್ತಿಗಳು ತಮ್ಮದಲ್ಲದ ಅನ್ಯ ಭಾಷೆಯನ್ನ ನಾನಾ ಕಾರಣಗಳಿಂದ ಕಲಿಯುವ ಅವಕಾಶಗಳು ಒದಗಿ ಬರ್ತದೆ. ಈ ರೀತಿಯಾಗಿ ಭಾಷೆ, ಸಮಾಜ ಮತ್ತು ಸಂಸ್ಕೃತಿ ಒಂದನ್ನೊಂದು ಅವಲಂಬಿಸಿರೋದನ್ನ ನಾವು ಕಾಣ್ತಾ ಇದ್ದೀವಿ.
ಈಗ ಹೊರದೇಶಗಳಲ್ಲೇ ಇರ್ಬೋದು ನೋಡಿ, ಒಂದೇ ಭಾಷೆಯನ್ನಾಡುವಂತ ಜನ ತಮ್ಮದೇ ಆದಂತಹ ಸಂಘಗಳನ್ನ ಕಟ್ಕೊಳ್ತಾರೆ, ಒಂದೇ ಸೂರಿನಡಿ ಸೇರಿ ತಮ್ಮ ಬಾಂಧವ್ಯವನ್ನ ಬೆಳೆಸ್ಕೊಳ್ತಾರೆ, ಅದನ್ನ ಉಳಿಸ್ಕೊಳ್ತಾರೆ. ಈಗ ನಾವು ಪ್ರವಾಸದ ಸಂದರ್ಭದಲ್ಲಿ ಇರ್ಬೋದು, ನಾವು ಕೆಲಸ ಮಾಡುವಂತಹ ಜಾಗಗಳಲ್ಲಿರ್ಬಹುದು, ನಮ್ಮ ನೆರೆ ಕೆರೆಗಳಲ್ಲಿರ್ಬಹುದು, ಒಂದೇ ಭಾಷೆಯನ್ನಾಡುವಂತಹ ಜನರ ನಡುವೆ ಸ್ನೇಹ, ಸಲುಗೆ, ಆಪ್ತತೆ ಬಹುಬೇಗ ಬೆಳೆಯುತ್ತೆ. ಅವರಲ್ಲಿ ಆತ್ಮೀಯತೆಯ ಒಡನಾಟವನ್ನ ನಾವು ಕಾಣ್ತೇವೆ. ಇದಕ್ಕೆ ಮುಖ್ಯ ಕಾರಣ ಭಾಷೆ. ಹಾಗಾಗಿ ಭಾಷೆ ಅನ್ನೋದು ಭಾವನೆಗಳನ್ನ, ಬಾಂಧವ್ಯಗಳನ್ನ, ಸಂಬಂಧಗಳನ್ನ ಬೆಸೆಯುವ ಕೊಂಡಿಯಾಗಿರೋದನ್ನ ನಾವು ಕಾಣಬಹುದು. ಕೇಳುಗರಿ, ಇದುವರೆಗೆ ನಮ್ಮ ಪರಿಸರ ನಮ್ಮ ಭವಿಷ್ಯ ಮಾಲಿಕೆಯಲ್ಲಿ ಭಾಷೆ ಮತ್ತು ಪರಿಸರ ಈ ಕುರಿತು ಶಿಕ್ಷಕಿ ಹೇಮಲತಾ ಅವರೊಂದಿಗೆ ನಡೆಸಿದ ಸಂದರ್ಶನದ ಮೊದಲ ಭಾಗವನ್ನು ಕೇಳಿದಿರಿ. ಇದರ ಎರಡನೆಯ ಭಾಗ ಮುಂದಿನ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುವುದು. ಕೇಳುಗರೆ, ಈಗ ಪರಿಸರ ಗೀತೆಯನ್ನ ಕೇಳೋಣ. ಈ ಮಣ್ಣು ನಮ್ಮದು, ಈ ಗಾಳಿ ನಮ್ಮದು, ಈ ಮಣ್ಣು ನಮ್ಮದು, ಈ ಗಾಳಿ ನಮ್ಮದು, ಕಲಕಲನೆ ಹರಿಯುತ್ತಿಗ ನೀರು ನಮ್ಮದು, ಕಲಕಲನೆ ಹರಿಯುತ್ತಿಗ ನೀರು ನಮ್ಮದು, ಕಣ ಕಣಗಳು ಭಾರತೀಯ ರಕ್ತ ನಮ್ಮದು, ನಮ್ಮದು ನಮ್ಮದು, ಈ ಮಣ್ಣು ನಮ್ಮದು. ನಮ್ಮ ಕಾಯುವ ಹಿಮಾಲಯವೇ ತಂದೆ ಸಮಾನ, ಗಂಗೆ ತುಂಗೆ ಕಾವೇರಿಯು ತಾಯಿ ಸಮಾನ, ನಮ್ಮ ಕಾಯುವ ಹಿಮಾಲಯವೇ ತಂದೆ ಸಮಾನ, ತಂದೆ ಸಮಾನ, ಗಂಗೆ ತುಂಗೆ ಕಾವೇರಿಯು ತಾಯಿ ಸಮಾನ, ತಾಯಿ ಸಮಾನ, ಈ ದೇಶದ ಜನರೆಲ್ಲರೂ ಸೋದರ ಸಮಾನ, ಈ ನಾಡಿನ ಹೃದಯವರು ದೈವ ಸನ್ನಿಧಾನ, ದೈವ ಸನ್ನಿಧಾನ, ಈ ಮಣ್ಣು ನಮ್ಮದು, ಈ ಗಾಳಿ ನಮ್ಮದು, ಕಲಕಲನೆ ಹರಿಯುತ್ತಿಗ ನೀರು ನಮ್ಮದು, ಕಣ ಕಣಗಳು ಭಾರತೀಯ ರಕ್ತ ನಮ್ಮದು, ನಮ್ಮದು ನಮ್ಮದು, ಈ ಮಣ್ಣು ನಮ್ಮದು. ಅಜಂತ ಎಲ್ಲೋರ ಹಳೆ ಬೀಡು ಬೇರೂರ ಶಿಲೆಗಳಿವು ಕಲೆಯ ಆಗರ, ಕಲೆಯಾಗರ, ಅಜಂತ ಎಲ್ಲೋರ ಹಳೆ ಬೀಡು ಬೇರೂರ ಶಿಲೆಗಳಿವು ಕಲೆಯ ಆಗರ, ಹಿಂದೂ ಬುದ್ಧ ಜೈನ ಕ್ರಿಸ್ತ ಮುಸಲ್ಮಾನ ಧರ್ಮಗಳ ಮಹಾಸಾಗರ, ಹಿಂದೂ ಬುದ್ಧ ಜೈನ ಕ್ರಿಸ್ತ ಮುಸಲ್ಮಾನ ಧರ್ಮಗಳ ಮಹಾಸಾಗರ, ನಡೆದು ಹೋದ ಚರಿತೆಯೋ ನಾಳೆ ಎನ್ನುವ ಕವಿತೆಯೋ, ನಡೆದು ಹೋದ ಚರಿತೆಯೋ ನಾಳೆ ಎನ್ನುವ ಕವಿತೆಯು, ಈ ನಾಡ ಮಣ್ಣಿನಲ್ಲಿದೆ ಜೀವನ ಸಾರ, ಜೀವನ ಸಾರ, ಈ ಮಣ್ಣು ನಮ್ಮದು, ಈ ಗಾಳಿ ನಮ್ಮದು, ಕಲಕಲನೆ ಹರಿಯುತ್ತಿಗ ನೀರು ನಮ್ಮದು, ಕಣ ಕಣದಲು ಭಾರತೀಯ
ರಕ್ತ ನಮ್ಮದು 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 ಈ ಮಣ್ಣು ನಮ್ಮದು. ತಂಗಾಳಿಗೆ ತಲೆಯ ತೂಗೋ ಪೈರಿನ ಹಾಡು ಪೈರಿನ ಹಾಡು. ತಂಗಾಳಿಗೆ ತಲೆಯ ತೂಗೋ ಪೈರಿನ ಹಾಡು ಪೈರಿನ ಹಾಡು. ಆ ಹಾಡಿಗೆ ತಾಳ ಕೊಡುವ ಯಂತ್ರದ ಜಾಡು ಯಂತ್ರದ ಜಾಡು ಯಂತ್ರದ ಜಾಡು ಯಂತ್ರದ ಜಾಡು. ವಿಜ್ಞಾನವು ಅಜ್ಞಾನವ ಗೆಲ್ಲುವ ಪಾಡು. ವಿಜ್ಞಾನವು ಅಜ್ಞಾನವ ಗೆಲ್ಲುವ ಪಾಡು. ಹೊಸ ಭಾರತ ನಿರ್ಮಾಣವು ಸಾಗಿದೆ ನೋಡು ಸಾಗಿದೆ ನೋಡು. ಈ ಮಣ್ಣು ನಮ್ಮದು ಈ ಗಾಳಿ ನಮ್ಮದು. ಕಲಕಲನೆ ಹರಿಯುತ್ತಿಹ ನೀರು ನಮ್ಮದು. ಕಣ ಕಣಗಳು ಭಾರತೀಯ ರಕ್ತ ನಮ್ಮದು ನಮ್ಮದು ನಮ್ಮದು. ಈ ಮಣ್ಣು ನಮ್ಮದು ಈ ಗಾಳಿ ನಮ್ಮದು ಈ ಮಣ್ಣು ನಮ್ಮದು. ಸಪ್ತವರ್ಣದ ಸೆರಗ ನೀನು ಹೊದೆದಿರುವೆ, ತಾರೆಗಳ ಪೋಣಿಸುತ್ತ ಮುಡಿಗೇರಿಸಿರುವೆ. ಇದುವರೆಗೆ ನಮ್ಮ ಪರಿಸರ ನಮ್ಮ ಭವಿಷ್ಯ ಪರಿಸರ ಜಾಗೃತಿ ಕುರಿತ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಪಡಿಸಿದವರು ದಮಯಂತಿ PS. ಕೊರಳಲ್ಲಿ ಹಕ್ಕಿಗಳ ಸಂಗೀತ ನಿನ್ನ ಕೊರಳಲ್ಲಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.